90 ಡೇಸಲ್ಲಿ 10K ಕಂಪ್ಲೀಟ್ ಮಾಡೋ ಚಾಲೆಂಜ್ನ ಡೇ 42. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನೀಟಾಗಿ ಸ್ವೆಟ್ರ್ ಹಾಕೊಂಡು ಒಂದು ಹಸುದು ಹಾಲನ್ನ ಕರೆದಿಟ್ಟೆ. ಅಷ್ಟರಲ್ಲಿ ನಮ್ಮ ಅಮ್ಮ ಇನ್ನೊಂದಿದ್ರು ಕರೆದಿದ್ರು. ಹಾಗೆ ನೀರನ್ನು ಕಾಯಿಸ್ಕೊಂಡ್ಬಿಡ ಅಂತ ಹೇಳ್ಬಿಟ್ಟು ಬೇಗ ಸೌದೆ ಎಲ್ಲ ತಂದು ಹಾಕಿದ್ಮೇಲೆ ತೆಂಗಿನ ಮೊಟ್ಟೆನೂ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬೇಗನೆ ತುಂಬ್ಕೊಂಬಂದು ನಾನು ಒಲೆ ಹಚ್ಕೊಂಡೆ. ಒಲೆ ಬೆಳಗ್ಗೆ ಅದನ್ನ ಹಚ್ಕೊಳ್ಳೋದೇ ಇಲ್ಲ, ಅದಕ್ಕೆ ಸ್ವಲ್ಪ ನಾನು ಹುಲ್ನ ಹಾಕ್ಬಿಟ್ಟು ಹಚ್ಚಿದ್ದೀನಿ. ಹಾಗೆ ಅದನ್ನೆಲ್ಲ ಹಚ್ಚಿ ಬಿಟ್ಟು ನಾನು ಸಗಣಿ ಎಲ್ಲ ತುಂಬಿಟ್ಬಿಡೋಣ ಅಂತ ಬಂದೆ. ಸಗಣಿ ಎತ್ಕೊಳ್ಳೋಕೆ ಹೋದ ತಕ್ಷಣ ನಮ್ಮ ಹಸು ಎಷ್ಟು ನೀಟಾಗಿ ಜಾಗ ಬಿಟ್ಬಿಡ್ತೇವೆ ಗೊತ್ತಾ. ಸೊ ಅದಕ್ಕೆ ಅಭ್ಯಾಸ ಆಗಿರುತ್ತಲ್ವಾ, ಸೊ ಅದಕ್ಕೆ ಹಂಗೆ ಮಾಡ್ತಾವಷ್ಟೇನೆ. ನೀಟಾಗಿ ಎಲ್ಲ ಎತ್ತಿ ಹಾಗೆ ತೋಟಕ್ಕೆ ಹಾಕ್ಬಿಟ್ಟು ಬಂದೆ. ಹಾಗೆ ಒಂದು ಸ್ವಲ್ಪ ತಿಪ್ಪೆಗೆ ಹಾಕಬೇಕಿತ್ತು, ಅದನ್ನು ಹಾಕ್ಬಿಟ್ಟು ಬಂದೆ. ಅಮ್ಮ ಇನ್ನೊಂದು ಕಡೆ ಸ್ವಲ್ಪ ಕಸ ಗುಡಿಸು ಅಂತ ಹೇಳ್ತಿದ್ರು, ಅದನ್ನು ಗುಡಿಸ್ಬಿಟ್ಟು ನಾನು ನಮ್ಮ ಹಸುನ ಮಾತಾಡಿಸಿ ತುಂಬ ದಿನ ಆಗ್ಬಿಟ್ಟಿತ್ತು. ನಾನು ಒಂದು 4-5 ಡೇಸಿಂದ ಹಸುನ ಮುಟ್ಟೇ ಇಲ್ಲ ಗೊತ್ತಾ. ಸೊ ಅದಕ್ಕೆ ಅದನ್ನು ಮಾತಾಡಿಸ್ತಾ ನಿಂತ್ಕೊಂಡಿದ್ದೆ. ಗೊತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಲಿಯೋಗಂತೂ ಪರ್ಫೆಕ್ಟ್ ಟೈಮಿಂಗ್ ಗೊತ್ತಾಗುತ್ತೆ. ಆ ಟೈಮಿಗೆ ಏನಾದರೂ ನಾವು ವಾಕ್ ಕರ್ಕೊಂಡು ಹೋಗಲಿಲ್ಲ ಅಥವಾ ಎಲ್ಲಾದರೂ ಈಚೆ ಕರ್ಕೊಂಡು ಹೋಗಿಲ್ಲ ಅಂತಂದರೆ ಅವತ್ತು ನಮ್ಮ ಮನೇಲೆಲ್ಲ ಫುಲ್ ಅಲ್ಲೋಲ ಕಲ್ಲೋಲನೆ. ಬೆಳಗ್ಗೆಯಿಂದ ಸಂಜೆವರೆಗೂ ನೀರೆಲ್ಲ ಹಾಲು ಹಾಕಿದ್ರೂ ಕುಡಿಯಲ್ಲ ಅವನು. ಹಾಗೆ ಅವನ್ನ ಕರ್ಕೊಂಡೋಗಿ ವಾಪಸ್ ಮನೆ ಹತ್ರ ಬಂದಮೇಲೆ ನಾನು ಸ್ವಲ್ಪ ಹಸುಗೆಲ್ಲ ಹುಲ್ಲಾಕ್ಬಿಟ್ಟಿಟ್ಟೆ. ಹಾಗೆ ನನಗೆ ಸ್ವಲ್ಪ ಶೀತ ಆಗಿದೆ ಅಲ್ವಾ, ಫುಲ್ಲು ಮೆಣಸು ಹಾಕ್ಬಿಟ್ಟು ರಸಮ್ನ ಮಾಡ್ಕೊಂಡು ತಿಂದೆ. ಅಷ್ಟರಲ್ಲಿ ಅಮ್ಮ ಅಕ್ಕಿನ ಜಲ್ಡೆ ತಿರುವ್ತಾ ಇದ್ರು. ಹಸನ ಕಟ್ಟಾಕ್ಬಿಟ್ಟು ಬಂದಿದ್ವಿ. ಅಮ್ಮ ಅಕ್ಕಿ ಎಲ್ಲ ಜಲ್ಡೆ ತಿರುವ ಆದಮೇಲೆ ನಾನು ಆ ಬಾಕ್ಸ್ನ ತೊಗೊಂಡೋಗಿ ಒಳಗಡೆ ಇಟ್ಟೆ. ನಮ್ಮಮ್ಮ ನಿನ್ನ ಕೈಲಿ ಅದನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ, ಇಬ್ಬರು ಬೇಕು ಅಂತ ಹೇಳಿದ್ರು. ಬಟ್ ನನ್ನ ಕೈಲಿ ಎತ್ಕೊಂಡು ಹೋಗಕ್ಕೆ ಆಯಿತು. ಎತ್ತಿಟ್ಟಾದ್ಮೇಲೆ ನಾನು ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ನಮ್ಮ ಅಮ್ಮ ನಮ್ಮ ಅಕ್ಕ ಅಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಕೊಡ್ತಾಯಿದ್ರು, ಸುಮ್ಮನೆ ಇರ್ತಾ ಇರಲಿಲ್ಲ. ಜೊತೆಗೆ ನಮ್ಮ ಮನೇಲಿ ಲಿಯೋ ಬೇರೆ ಇದೆ, ಹಸು ಬೇರೆ ಇದೆ ಅಲ್ವಾ, ಸೊ ಬಡ್ಕೊತಾನೆ ಇರ್ತವೆ. ಇದನ್ನೆಲ್ಲ ನಾನು ವಿಡಿಯೋ ಹಿಂಗೆ ಹಾಕ್ತೀನಿ. ನಂಗೆ ಹಿಂಗೆ ಟಾರ್ಚರ್ ಮಾಡ್ತಾರೆ ವಿಡಿಯೋ ಮಾಡ್ಬೇಕಾದ್ರೆ ಇಂಥ ಬೆಂಡೆಕಾಯಿ ಸಾರು ಮಾಡಿ ಸುಮ್ಮನೆ ನೋಡಿದ್ರ ಒಂದು ವಿಡಿಯೋ ಶೂಟ್ ಮಾಡೋಕ್ಕೆ ಎಷ್ಟು ಟಾರ್ಚರ್ ಮಾಡ್ತಾರೆ ಅಂತ. ಅದಾದಮೇಲೆ ನಮ್ಮ ಅಕ್ಕ ಬಿಸಿಯಾಗಿ ಉದ್ದಿನ ವಡೆ ಮಾಡಿದ್ಲು, ಅದನ್ನು ತಿಂದು ಹಾಗೆ ಊಟ ಮುಗಿಸ್ಕೊಂಡೆ. ಈ ವಿಡಿಯೋಲಿ ಅಷ್ಟೇ, ಸಿಗ್ತೀನಿ ಮತ್ತೆ. ಅಲ್ಲಿವರೆಗೂ ಬಾಯ್, ಜೈ ಶ್ರೀರಾಮ್.